ಹಾಯ್ ಹಲೋ ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ಇವತ್ತು ಕ್ವಿಕ್ಕಾಗಿ ಸಾಬೂದಾನ ವಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಸಾಬೂದಾನ ವಡ ಇದರಲ್ಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಯೂಸ್ ಮಾಡೋದೇ ಇರೋದ್ರಿಂದ ಉಪವಾಸ ಆಗಲಿ ಸಂಕಷ್ಟ ದಿನ ಆಗಲಿ ಮಾಡಿಕೊಂಡು ತಿನ್ಬೋದು. ಮೊದಲಿಗೆ 1 ಬೌಲಷ್ಟು ಸಾಬೂದಾನ ತೊಗೊಂಡಿದ್ದೀನಿ. ಇದನ್ನು ನೈಟೇ ಸೋಕ್ ಮಾಡಿ ಇಟ್ಕೋಬೇಕು. ಆವಾಗ ಟಿಫಿನ್ಗೆ ಬೇಗ ಮಾಡ್ಕೋಬೋದು. ಚೆನ್ನಾಗಿ ತೊಳೆದಿಟ್ಟು ಸೋಕ್ ಮಾಡಿ ಇಟ್ಕೋಬೇಕು. ಒಂದು 2ರಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಬಿಟ್ಟು ಇಟ್ಕೋಬೇಕು. ಮತ್ತು ಕರಿಬೇವು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಶೇಂಗಾನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದರ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಮಾಡಿ ಇಟ್ಕೋಬೇಕು. ಇದನ್ನು ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಮೊದಲಿಗೆ ಆಲೂಗಡ್ಡೆನ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪನೂ ಲಮ್ಸ್ ಇರಬಾರ್ದು. ಆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿವಾಗ ಕರಿಬೇವು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಹಾಕ್ತಾಯಿದ್ದೀನಿ. ಒಂದು 2-3 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ತಾಯಿದ್ದೀನಿ. ಒಂದು ಚೂರಷ್ಟು ಅಲ್ಲ ಇಟ್ಕೊಂಡಿದ್ದೆ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗಲೇ ನೆನೆಸಿಟ್ಟಿದ್ವಲ್ಲ, ನೈಟ್ ಫುಲ್ಲು ನೆನೆಸಿರಬೇಕು. ಚೆನ್ನಾಗಿ ನೆನೆಸಿದ್ರೆ ಮಾತ್ರ ವಡ ಚೆನ್ನಾಗಿ ಬರೋದು. ನೋಡಿ, ನೆನೆದಿದ್ರೆ ಈ ಥರ ಆಗುತ್ತೆ. ಈ ಥರ ಇರಬೇಕು. ಇಷ್ಟು ಚೆನ್ನಾಗಿ ನೆನೆದಿರಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ತರಿಯಾಗಿ ಶೇಂಗಾ ಪುಡಿ ಮಾಡಿ ಇಟ್ಕೋಬೇಕು. ಇದಕ್ಕೆ ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಟಿಫಿನ್ ಜೊತೆನೂ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈಸಿಯಾಗಿ ಕ್ವಿಕ್ಕಾಗಿ ನಮ್ಮ ಸಾಬೂದಾನ ವಡ ರೆಡಿ ಆಗುತ್ತೆ. ಯಾವುದೇ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು. ಇವಾಗ ನೋಡಿ, ಒಂದೊಂದೇ ಈ ಥರ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಲ್ಲಿ ತಟ್ಕೊಳ್ಳಿ. ಒಂದು ಸ್ವಲ್ಪನೂ ಕ್ರ್ಯಾಕ್ ಇರಬಾರ್ದು. ನೈಸಾಗಿ ಈ ಥರ ಇಟ್ಕೋಬೇಕು. ಸ್ವಲ್ಪ ಕ್ರ್ಯಾಕ್ ಥರ ಆದರೆ ನಮ್ಮ ಸಾಬೂದಾನ ವಡ ಅಷ್ಟು ಚೆನ್ನಾಗಿ ಬರಲ್ಲ. ಈ ಥರ ಮಾಡಿಟ್ಟು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದರೆ ನಮ್ಮ ಸಾಬೂದಾನ ವಡ ರೆಡಿ ಆಯಿತು. ಇವಾಗ ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಡೀಪ್ ಫ್ರೈ ಮಾಡೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಒಂದೊಂದೇ ನಮ್ಮ ವಡನ ಹಾಕೋಣ. ಸಾಬೂದಾನ ವಡ ಹೋಗಿ ಹಾಕಬೇಕು. ಎಷ್ಟು ಕಲರ್ ಎಷ್ಟು ಬೇಗ ಚೇಂಜ್ ಆಗ್ತಿದೆ ಅಂತ. ಈಗ ಲೈಟ್ ಬ್ರೌನ್ ಆಗೋವರೆಗೂ ಈ ಥರ ಫ್ರೈ ಮಾಡಬೇಕು. ಸ್ವಲ್ಪನೂ ಬಾಣಲಿಗೆ ಹತ್ಕೊಳ್ಳಲ್ಲ. ನೋಡಿ ಎಷ್ಟು ಎಣ್ಣೆ ಕ್ಲೀನ್ ಇದೆ ಅಂತ. ಈ ಥರ ಈಸಿಯಾಗಿ ವಡ ಮನೇಲೆ ಮಾಡ್ಕೋಬೋದು. ಮೇಲೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಿದೆ. ಇವಾಗ ತೆಗೆದುಬಿಡೋಣ. ನೋಡಿದ್ರಲ್ಲ ಸಾಬೂದಾನ ವಡೆ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡಿದ್ವಿ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೋಪ್ ಯು ಗೈಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ.